ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಪವರನ್ನು ಕಡಿಮೆ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವರಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನೂ ಕೂಡ ಕಸಿದುಕೊಂಡು ಡಿ ಕೆ ಶಿವಕುಮಾರ್ ಅವರು ಕಂಡಿರುವಂತಹ ಸಿಎಂ ಕುರ್ಚಿಯ ಕನಸಿಗೆ ಅಡ್ಡಗಾಲಾಗಿರುವಂತಹ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ಗೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ದೆಹಲಿಗೆ ಹೋಗಿ ಬಂದ ನಂತರ ದೊಡ್ಡ ಶಾಕನ್ನು ಕೊಟ್ಟಿದ್ದಾರೆ. ದೆಹಲಿಗೆ ಹೋದಂತಹ ಡಿ ಕೆ ಶಿವಕುಮಾರ್ ಅವರು ತಮ್ಮ ಎಲ್ಲ ಹಾದಿಯನ್ನು ಕ್ಲಿಯರ್ ಮಾಡಿಕೊಂಡು ಬಂದಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ನ ಮೊದಲ ವಿಕೆಟ್ ಈಗ ಪತನ ಆಗಿದೆ. ಈ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬಲ ತುಂಬಿದೆ. ಹೈಕಮಾಂಡ್ ಅಂದ ತಕ್ಷಣ ಕೇವಲ ಖರ್ಗೆ ಅವರು ಮಾತ್ರ ಅಲ್ಲ, ಅವರಿಗಿಂತ ಮೇಲಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಅಭಯ ಹಸ್ತವೂ ಕೂಡ ಸಿಕ್ಕಿದೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿಯೇ ನಡೆಸಿದಂತಹ ಆ ಆಪರೇಷನ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಡೆ ಇಳಿಸಬೇಕು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ, ಆ ಮೂಲಕ ತಮ್ಮ ಪವರನ್ನು ಹೆಚ್ಚಿಗೆ ಮಾಡಿಕೊಳ್ಬೇಕು ಅಂತ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಬಹಳ ದಿನದಿಂದಲೂ ಡಿ ಕೆ ಶಿವಕುಮಾರ್ ಅವರ ಮೇಲೆ ತಂತ್ರಗಳನ್ನು ರೂಪಿಸ್ತಾ ಬಂತು. ಕೆಲವು ಬಾರಿ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗುವಂತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ನೋಡಿಕೊಂಡರು. ಈ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕುಗ್ಗಲು ಇಲ್ಲ. ಮೊನ್ನೆಯಷ್ಟೇ ಆ ಒಂದು ಟೀಮ್ಗೆ, ಯಾರು ಸಿದ್ದರಾಮಯ್ಯ ಆ್ಯಂಡ್ ಟೀಮ್ಗೆ ಅಹಿಂದ ಸಮಾವೇಶ ಮಾಡೋದಕ್ಕೆ ಪರ್ಮಿಷನ್ ಕೂಡ ಸಿಕ್ತು. ಆ ಪರ್ಮಿಷನ್ ಸಿಕ್ಕ ನಂತರ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದರು. ಆ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆ ಆಯಿತು ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಸತತವಾಗಿ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ಗೆ ಹೈಕಮಾಂಡ್ನಿಂದ ಜಯ ಸಿಗೋದಕ್ಕೆ ಹೋಗ್ತಾ ಹೋಯಿತು. ಆಗ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿಯೇ ತಮ್ಮ ಆಟವನ್ನು ಆಡೋದಕ್ಕೆ ರೆಡಿಯಾದರು. ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿಯೇ ಈಗ ಎಲ್ಲ ಬಾಗಿಲುಗಳನ್ನು ಬಂದ್ ಮಾಡಿದ್ದಾರೆ. ಹೌದು ಗೆಳೆಯರೆ, ನಿನ್ನೆ ದೆಹಲಿಗೆ ಹೋದಂತಹ ಡಿ ಕೆ ಶಿವಕುಮಾರ್ ಅವರು ಎಐಸಿಸಿ ವರಿಷ್ಠರನ್ನ ಭೇಟಿಯಾಗಿದ್ದಾರೆ. ವರಿಷ್ಠರನ್ನ ಭೇಟಿಯಾಗಿ ನೇರವಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ರಾಜ್ಯದ ಪರಿಸ್ಥಿತಿ ಏನು ಅನ್ನೋದನ್ನು ವಿವರಿಸಿ ಬಂದಿದ್ದಾರೆ. ಆ ಮೂಲಕ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಡಿಮ್ಯಾಂಡ್ಗಳನ್ನು ಅವರ ಮುಂದೆ ಇಟ್ಟಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಯೋದಕ್ಕೆ ರೆಡಿಯಾಗಿದ್ದೇನೆ, ಆದರೆ ಮೊದಲು ಈ ಡಿಮ್ಯಾಂಡ್ಗಳು ಕ್ಲಿಯರ್ ಆಗಲಿ, ಆ ನಂತರದಲ್ಲಿಯೇ ನಾನು ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ, ನಾನೇನು ಆ ಕುರ್ಚಿಯ ಮೇಲೆ ಅಂಟಿಕೊಂಡು ಕುಳಿತಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ದೆಹಲಿಯಿಂದ ಬಂದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟ್ನಲ್ಲಿಯೂ ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಉರುಳಿಸಿದಂತಹ ಆ ದಾಳ ಆದರೂ ಏನು ಅಂತ ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ಡಿ ಕೆ ಶಿವಕುಮಾರ್ ಅವರು ಉರುಳಿಸಿದಂತಹ ದಾಳ ಏನು ಅಂದರೆ, ಮೊದಲು ಸಚಿವರ ತಲೆದಂಡ ಆಗಬೇಕು. ಮಾಧ್ಯಮಗಳ ಮುಂದೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ. ಯಾವುದು ಪಕ್ಷದ ಒಳಗಡೆ ನಡೆಯಬೇಕಾದಂತಹ ಚರ್ಚೆಗಳಿವೆಯಲ್ಲ, ಅದೆಲ್ಲವನ್ನೂ ಕೂಡ ಮಾಧ್ಯಮಗಳ ಮೈಕ್ ಮುಂದೆ ಇವರು ಮಾತನಾಡ್ತಾರೆ. ಇದರಿಂದಾಗಿ ಕರ್ನಾಟಕದಲ್ಲಿ ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್ ಆಗಿದೆ. KN ರಾಜಣ್ಣ ಅವರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ದಿನೇ ದಿನೇ ಪಕ್ಷದ ಕಾರ್ಯಕರ್ತರನ್ನು ಕುಗ್ಗಿಸ್ತಾ ಇದೆ ಮತ್ತು ಪಕ್ಷದ ಕಾರ್ಯಕರ್ತರನ್ನು ಗೊಂದಲಕ್ಕೀಡು ಮಾಡ್ತಾ ಇದೆ. ಸೊ BJPಯಲ್ಲಿ ನೋಡಿ ಯಾವ ಹಂತಕ್ಕೆ ಹೋಗಿದೆ, ಆ ಹಂತಕ್ಕೆ ನಮ್ಮಲ್ಲಿ ಹೋಗೋದು ಬೇಡ. ಯಾಕೆ ಅಂದರೆ ನಮ್ಮಲ್ಲಿ ನಮ್ಮ ಪಕ್ಷ ಸ್ಟ್ರಾಂಗ್ ಆಗಿದೆ, ಹಾಗಾಗಿ ಇದನ್ನು ಇಲ್ಲಿಯೇ ಚಿವುಟಿ ಹಾಕಬೇಕು. ಹಾಗಾಗಿ ಮೊದಲು ಸಚಿವ ಸಂಪುಟ ಪುನರ್ರಚನೆ ಆಗಲಿ. ಆಯಿತು, ಎರಡು ವರ್ಷ ಆಗ್ತಾ ಬಂತು. ಅವರಿಗಿಂತ ಏನು ಸೀನಿಯರ್ ನಾಯಕರಿದ್ದಾರೆ, ಅವರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ ಮತ್ತು ಅವರಿಗಿಂತ ಚೆನ್ನಾಗಿ ಕೆಲಸ ಮಾಡುವಂತಹ ನಾಯಕರು ಕೂಡ ಇದ್ದಾರೆ, ಶಾಸಕರು ಕೂಡ ಇದ್ದಾರೆ. ಅವರಿಗೆ ಸಚಿವ ಸ್ಥಾನ ಸಿಕ್ಕರೆ ಅವರು ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾರೆ. ಹಾಗಾಗಿ ಯಾರ್ಯಾರು ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೋ ಮತ್ತು ಯಾರ್ಯಾರು ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರಲ್ಲ, ಅವರ ತಲೆದಂಡ ಆಗಬೇಕು. ಮೊದಲನೇ ಪಾಯಿಂಟನ್ನು ಇದು ಹೇಳಿದ್ದಾರೆ. ಯಾಕೆ ಈ ತರಹ ಹೇಳಿದ್ದಾರೆ ಅಂದರೆ, ಗೆಳೆಯರೆ, ಡಿ ಕೆ ಶಿವಕುಮಾರ್ ಅವರ ಪವರನ್ನು ಕಡಿಮೆ ಮಾಡೋದಕ್ಕೆ ಹೊರಟಿರುವವರ ಸಚಿವ ಸ್ಥಾನದ ಪವರನ್ನೇ ಕಿತ್ಕೊಂಡು ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ಹಾದಿ ಸುಗಮ ಆಗತ್ತೆ. ಆ ನಂತರದಲ್ಲಿ ಗೆಳೆಯರೆ, ಡಿ ಕೆ ಶಿವಕುಮಾರ್ ಅವರು ಆದಷ್ಟು ಬೇಗ ನನಗೆ ಕ್ಲಾರಿಟಿಯನ್ನು ಕೊಟ್ಟುಬಿಡಿ. ಯಾವುದು ಈ ಅಧಿಕಾರ ಹಂಚಿಕೆಯ ಸೂತ್ರ ಏನು ಈ ಹಿಂದೆ ಆಗಿತ್ತಲ್ಲ, ಅದರ ಬಗ್ಗೆ ನನಗೆ ಕ್ಲಾರಿಟಿಯನ್ನು ಕೊಟ್ಟುಬಿಡಿ. ಯಾಕೆಂದರೆ ನನಗೂ ಕೂಡ
ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ನುವಂತಹ ಒಂದು ದಾಳವನ್ನು ಉರುಳಿಸಿ ಬಂದಿದ್ದಾರೆ. ಹೈಕಮಾಂಡ್ ಇದೇ ದಾಳಕ್ಕೆ ಸುಸ್ತಾಗಿ ಹೋಗಿದ್ದು ಯಾಕೆ ಅಂತ ಹೇಳಿಬಿಡ್ತೀನಿ ಗೆಳೆಯರೆ. ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು BJPಯತ್ತ ವಾಲ್ತಾ ಇರೋದು ನೀವು ನೋಡಿದ್ದೀರಾ. ಸೊ ಹಾಗಾಗಿಯೇ ಈ ದಾಳವನ್ನು ಡಿ ಕೆ ಶಿವಕುಮಾರ್ ಅವರು ಉರುಳಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ನನಗೆ ಒಂದಷ್ಟು ಸಮಯಾವಕಾಶ ಬೇಕು, ಹಾಗಾಗಿ ಮೊದಲು ಈ ಅಧಿಕಾರ ಹಂಚಿಕೆಯ ಸೂತ್ರ ಅದೆಲ್ಲವೂ ಕೂಡ ಏನಿದೆಯಲ್ಲ ಅದನ್ನು ನನಗೆ ಒಂದು ಕ್ಲಾರಿಟಿ ಕೊಟ್ಟು ಬಿಡಿ ಅಂತ ಹೇಳಿದ್ದಾರೆ. ಮೊದಲು ಸಚಿವ ಸಂಪುಟ ಪುನರ್ರಚನೆ ಆಗಲಿ, ಆ ನಂತರದಲ್ಲಿ ನಾನು ನನ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ. ಅದಾದ ನಂತರ ಶೀಘ್ರವೇ ಆಗಬೇಕು ಸಚಿವ ಸಂಪುಟ ಪುನರ್ರಚನೆ. ಯಾವಾಗ ಅಂದರೆ ಈ ಬಜೆಟ್ ಮುಗಿತಾ ಇದ್ದ ಹಾಗೆ ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು, ಇಲ್ಲದಿದ್ದರೆ ಪಕ್ಷ ಕೈಮೀರಿ ಹೋಗಿಬಿಡುತ್ತೆ. ಯಾವ ಹಂತಕ್ಕೆ ಇವತ್ತು BJP ಹೋಗಿದೆಯಲ್ಲ, ಹೈಕಮಾಂಡ್ ನಾಯಕರ ಲಗಾಮಿಗೂ ಸಿಗದೆ ಹೋಗಿದೆಯಲ್ಲ, ಅಂತಹ ಮಟ್ಟಿಗೆ ಕಾಂಗ್ರೆಸ್ ಪಕ್ಷವೂ ಕೂಡ ಹೋಗುತ್ತೆ. ಖರ್ಗೆ ಅವರು ಹೇಳಿದ ಮೇಲೆಯೂ ಕೂಡ ಇವರು ಮಾಧ್ಯಮಗಳ ಮುಂದೆ ಮಾತನಾಡೋದು ಬಿಡ್ತಾ ಇಲ್ಲ. ಹಾಗಾಗಿ ಮೊದಲು ಈ ಎಲ್ಲ ಸಚಿವರ ತಲೆದಂಡ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಆ ಮೂಲಕವಾಗಿ KN ರಾಜಣ್ಣ ಅವರ ಸಚಿವ ಸ್ಥಾನ 100% ಹೋಗಿಯೇ ಹೋಗುತ್ತೆ. ಒಂದು KN ರಾಜಣ್ಣ ಅವರ ಸಚಿವ ಸ್ಥಾನ ಹೋಯಿತು ಅಂದರೆ ಹೈಕಮಾಂಡ್ ಮಟ್ಟದಲ್ಲಿ DK ಅವರ ಪವರ್ ಏನು ಅನ್ನೋದು ಸಿದ್ದು ಆ್ಯಂಡ್ ಟೀಮ್ಗೆ ಗೊತ್ತಾಗುತ್ತೆ. ಆ ನಂತರದಲ್ಲಿ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ ಅನ್ನೋದು DK ಶಿವಕುಮಾರ್ ಅವರ ಒಂದು ಉದ್ದೇಶ. ಆ ನಂತರದಲ್ಲಿ ತಮ್ಮ CM ಹಾದಿಯ ವಿಚಾರವಾಗಿ ಹೇಳಿಬಿಡ್ತೀನಿ. CM ಹಾದಿಯ ವಿಚಾರ ಯಾವ ತರಹ ಇದೆ ಅಂದರೆ, ಈಗ ಏನಾದರೂ DK ಶಿವಕುಮಾರ್ ಅವರಿಗೆ CM ಸ್ಥಾನವನ್ನು ಕೊಡೋದಿಲ್ಲ ಅಂದರೆ ಆ ನಂತರದಲ್ಲಿ ಕೆಲವು ಆಪ್ಷನ್ಗಳನ್ನು ಹೈಕಮಾಂಡ್ ಮುಂದೆ ಇಡ್ತಾರೆ. ಒಂದಂತೂ DK ಶಿವಕುಮಾರ್ ಅವರನ್ನು ಹೇಗಾದರೂ ಮಾಡಿ ಕಾಂಗ್ರೆಸ್ ಉಳಿಸಿಕೊಳ್ಳುತ್ತೆ. ಯಾಕೆ ಅಂದರೆ ಕಾಂಗ್ರೆಸ್ ಇರೋದು ಕೇವಲ 2 ರಾಜ್ಯದಲ್ಲಿ ಪೂರ್ಣ ಪ್ರಮಾಣದ ಅಧಿಕಾರದಲ್ಲಿ, ಒಂದು ಕರ್ನಾಟಕ ಮತ್ತು ತೆಲಂಗಾಣ. ಒಂದು ವೇಳೆ DK ಶಿವಕುಮಾರ್ ಅವರನ್ನ ಅಪೋಸಿಟ್ ಹಾಕ್ಕೊಂಡು DK ಶಿವಕುಮಾರ್ ಅವರು ಕಾಂಗ್ರೆಸ್ಸನ್ನು ಬಿಟ್ಟು BJPಯ ಜೊತೆಗೆ ಅಥವಾ BJPಯ ಮೈತ್ರಿಯನ್ನು ಮಾಡಿಕೊಂಡು ಬಿಟ್ಟರೆ ಸಂಪೂರ್ಣವಾಗಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ನೆಲಕಚ್ಚಿ ಹೋಗುತ್ತೆ ಅನ್ನೋದು ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೂ ಚೆನ್ನಾಗಿಯೇ ಗೊತ್ತು. ಈಗಾಗಲೇ DK ಶಿವಕುಮಾರ್ ಅವರು ಒಂದು ಹೆಜ್ಜೆಯನ್ನು ಹೊರಗಡೆ ಇಟ್ಟಿರುವಂತಹ ಎಲ್ಲ ಸೂಚನೆಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ DK ಶಿವಕುಮಾರ್ ಅವ್ರನ್ನ ಉಳಿಸಿಕೊಳ್ಳೋದಕ್ಕೆ ಅವರಿಗೆ 2028ಕ್ಕೆ ನೀವೇ CM ಆಗ್ತೀರಾ, ಅಲ್ಲಿಯವರೆಗೂ ಸುಮ್ಮನಿದ್ದು ಬಿಡಿ, ಇನ್ನು 2.5 ವರ್ಷ ಅಲ್ಲ, ಅಲ್ಲಿಯವರೆಗೂ ನೀವೇ KPCC ಅಧ್ಯಕ್ಷರಾಗಿರ್ತೀರಿ, ಪಕ್ಷವನ್ನು ಸಂಘಟನೆ ಮಾಡಿ ಅಂತ ಹೇಳಿಯೂ ಹೇಳಬಹುದು. ಅಥವಾ ಸಿದ್ದರಾಮಯ್ಯ ಅವರ ಮನಸ್ಸನ್ನು ಕೂಡ ಒಲಿಸಿಕೊಳ್ಳಬಹುದು. ಈ ರೀತಿಯಾಗಿ DK ಶಿವಕುಮಾರ್ ಅವರಿಗೆ ಅಡ್ಡಗಾಲಾಗಿರುವಂತಹ ಎಲ್ಲ ಸಚಿವರಿಗೂ ಕೂಡ ಈಗ ಶಾಕ್ ಕೊಟ್ಟಿದ್ದಾರೆ DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವರು ಈಗ ಮಾಡ್ತಾ ಇರೋದು ಒಂದೇ ಒಂದು ಸಣ್ಣ ಚೆಸ್ ಆಟದ ಒಂದು ಆಟವನ್ನು. ಯಾವ ರೀತಿಯಾಗಿ ರಾಜನನ್ನು ಸಪೋರ್ಟ್ ಮಾಡೋದಕ್ಕೆ, ರಾಜನನ್ನು ಗಟ್ಟಿಯಾಗಿ ನಿಲ್ಲಿಸೋದಕ್ಕೆ ಈ ಸೇನಾಧಿಪತಿಗಳು ಆನಂತರದಲ್ಲಿ ಬೇರೆ ಬೇರೆ ಪಾನ್ಗಳಿರ್ತಾವಲ್ಲ ಅವನ್ನೆಲ್ಲ ಉರುಳಿಸಿಬಿಟ್ರೆ ರಾಜನ ಶಕ್ತಿಯೂ ಕೂಡ ಕಡಿಮೆ ಆಗುತ್ತೆ. ಅದೇ ಆಟವನ್ನು ಈಗ DK ಶಿವಕುಮಾರ್ ಅವರು ಆಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಪವರನ್ನು ಕಡಿಮೆ ಮಾಡಬೇಕು ಅಂದರೆ ಸಿದ್ದರಾಮಯ್ಯ ಅವರಿಗೆ ಸಪೋರ್ಟಿವ್ ಆಗಿರುವಂತಹ, ಸಿದ್ದರಾಮಯ್ಯ ಅವರ ಜೊತೆಗೆ ಇರುವಂತಹ, ಅವರ ಬಲವಾಗಿರುವಂತಹ ಎಲ್ಲರ ಬಲವನ್ನು, ಅಂದರೆ ಅವರಿಗಿರುವಂತಹ ಬಲ ಏನು, ಸಚಿವ ಸ್ಥಾನದ ಬಲ, ಆ ಸಚಿವ ಸ್ಥಾನದ ಬಲವನ್ನು ಕಡಿಮೆ ಮಾಡಿಬಿಟ್ರೆ ಆ ನಂತರದಲ್ಲಿ ಇವರ ಬಲವೂ ಕೂಡ ಹೆಚ್ಚಾಗುತ್ತೆ. ಈಗ DK ಶಿವಕುಮಾರ್ ಅವರನ್ನು KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಬೇಕು ಅಂತ ಹೇಳುವವರ ಸ್ಥಾನವೇ ಕಿತ್ಕೊಂಡು ಬಿಟ್ಟರೆ ಆ ನಂತರದಲ್ಲಿ ಯಾರು ಅಲ್ಲಿ ಆಗ್ರಹ ಮಾಡ್ತಾರೆ, ಯಾರು ಒತ್ತಾಯ ಮಾಡ್ತಾರೆ ಅನ್ನೋದೇ DK ಶಿವಕುಮಾರ್ ಅವರ ಪ್ಲಾನ್. ಇದೆಲ್ಲದಕ್ಕೂ ಕೂಡ ಹೈಕಮಾಂಡ್ ಓಕೆ ಅಂದಿದೆ. ಮೊದಲು ಯಾವುದು ಬಜೆಟ್ ಅಧಿವೇಶನ ಮುಗಿದ ತಕ್ಷಣ ನೀವು ಮತ್ತು ಸಿದ್ದರಾಮಯ್ಯ ಅವರು ದೆಹಲಿಗೆ ಒಟ್ಟಿಗೆ ಬನ್ನಿ, ಆ ನಂತರದಲ್ಲಿ ಮಾತನಾಡೋಣ. ಈಗ ನೀವು ಹೋಗಿ ಬನ್ನಿ, ಎಲ್ಲದಕ್ಕೂ ಕೂಡ ನಮ್ಮ ಒಂದು ಬಲ ನಿಮ್ಮ ಜೊತೆಗಿದೆ. ನೀವು ಈ KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಯಾರು ಏನು ಮಾತನಾಡಿದ್ರೂ ಕೂಡ ನೀವು ತಲೆ ಕೆಡಿಸಿಕೊಳ್ಳಬೇಡಿ ಅಂತ ಸ್ವತಃ ರಾಹುಲ್ ಗಾಂಧಿ ಅವರಿಂದ DK ಶಿವಕುಮಾರ್ ಅವರಿಗೆ ಮೆಸೇಜ್ ಬಂದಿದೆ. ಈಗ ಖರ್ಗೆ ಅವರು ಹೇಳಿದ್ರಲ್ಲ KPCC ಅಧ್ಯಕ್ಷ ಸ್ಥಾನ ಬದಲಾಗತ್ತೆ ಅಂತ, ಅದಕ್ಕೆ ರಾಹುಲ್ ಗಾಂಧಿ ಅವರ ಅಭಯ DK ಶಿವಕುಮಾರ್ ಅವರಿಗೆ ಸಿಕ್ಕಿದೆ. ಯಾರು ಏನೇ ಹೇಳಿದ್ರು ನೀವು ತಲೆ ಕೆಡಿಸ್ಕೋಬೇಡಿ, ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, ಹಾಗಾಗಿ ಪಕ್ಷವನ್ನು ಬಲಪಡಿಸುವಂತಹ ಕೆಲಸವನ್ನು ನೀವು ಮಾಡಿ ಅಂತ ರಾಹುಲ್ ಗಾಂಧಿ ಕಡೆಯಿಂದ DK ಶಿವಕುಮಾರ್ ಅವರಿಗೆ ಮೆಸೇಜ್ ಸಿಕ್ಕಿದೆ. ಹಾಗಾಗಿಯೇ DK ಶಿವಕುಮಾರ್ ಅವರು ತಮ್ಮ ಎಲ್ಲ ಹಾದಿಗಳನ್ನು ಕ್ಲಿಯರ್ ಮಾಡಿಕೊಂಡು ಎಲ್ಲರಿಗೂ ಚೆಕ್ಮೇಟ್ ಇಟ್ಟು ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಇದು ಗೆಳೆಯರೆ DK ಶಿವಕುಮಾರ್ ಅವರ ಚೆಸ್ ಆಟದ ಕತೆ.
ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.